ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಗಣೇಶ ಹಬ್ಬದ ಮೆರವಣಿಗೆಯಲ್ಲಿ ಡಿಜೆ ಸೌಂಡ್ ಬಳಸುವಂತಿಲ್ಲ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಖಿಲ ಕರ್ನಾಟಕ ವಾದ್ಯಗೋಷ್ಠಿ ಕಲಾವಿದರ ಸಂಘ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ಅಂತ ಹೇಳಿದ್ರೆ ಡಿಜೆ ಸೌಂಡ್ ಸಿಸ್ಟಮ್ ಮೇಲೆ ನಾವು ಸಾಕಷ್ಟು ಅವಲಂಬನೆ ಹೊಂದಿದ್ದೇವೆ, ಇದರಿಂದ ಆರ್ಥಿಕವಾಗಿ ಸಂಕಷ್ಟ ಆಗುತ್ತೆ ಬಳಸದೆ ಹೋದ್ರೆ ಅಂತೇಳಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ DCM DK ಶಿವಕುಮಾರ್ ಅವರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ. ಅವರ ಅನುಮತಿ ಕೊಡೋವರೆಗೂ ಕೂಡ ನಾವು ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ನನ್ನ ಜೊತೆಲಿ ಸಾಕಷ್ಟು ಕಲಾವಿದರು ಅಂದ್ರೆ ಸೌಂಡ್ ಸಿಸ್ಟಮ್ ಜೊತೆಗೆ ಡಿಜೆ ಸೌಂಡ್ ಸಿಸ್ಟಮ್ನ ಮಾಲೀಕರು ಅದನ್ನ ಬಳಸುವಂತವ್ರು ಸಾಕಷ್ಟು ಜನ ಇಲ್ಲಿ ಸದಸ್ಯರು ಬಂದಿದ್ದಾರೆ. ಸೊ ಅವರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ, ಅನುಮತಿ ಸಿಗ್ತಾ ಇಲ್ಲ, ಸಾಕಷ್ಟು ಬಂಡವಾಳವನ್ನು ಹಾಕಿದ್ದೇವೆ. ಸೊ ಒಂದು ವೇಳೆ ಈಗ ಹಬ್ಬದ ಸಮಯದಲ್ಲಿ ನಮ್ಮ ಸೌಂಡ್ ಸಿಸ್ಟಮ್ನ ಬಳಸದೆ ಹೋದ್ರೆ ನಮಗೆ ಅದ್ರ ಮೇಲೆ ಹಾಕಿರುವಂಥ ಬಂಡವಾಳ ಜೊತೆಗೆ ಕಾರ್ಮಿಕರಿಗೆ ಕೊಡಬೇಕಾಗಿರುವಂಥ ವೇತನಗಳು ಕೂಡ ನಷ್ಟ ಆಗುತ್ತೆ ಅಂತೇಳಿ ಒಂದಿಷ್ಟು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಈಗ ನನ್ನ ಜೊತೆಲಿ ಸ್ವತಃ ಸಂಘಟನೆಯ ಸದಸ್ಯರು, ಅಧ್ಯಕ್ಷರು, ಕಾರ್ಯಕರ್ತರು ಕೂಡ ಇದನ್ನು ಮಾತಾಡ್ತೀನಿ. ಸರ್, ಈಗ ಸೌಂಡ್ ಸಿಸ್ಟಮ್ನ ಬಳಸುವಂತಿಲ್ಲ ಅಂತೇಳಿ ಈಗ ಪೊಲೀಸ್ ಇಲಾಖೆ ನಿಮಗೆ ಅನುಮತಿ ಕೊಡ್ತಾ ಇಲ್ಲ. ಸೊ ಇದರಿಂದ ನಮಗೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಿದೆ, ಏನು ಬೇಡಿಕೆ ಈಗ ನಿಮ್ಗೆ? ಸರ್, ಇವಾಗ ಸಂಘ ಸಂಸ್ಥೆಗಳು ಪರ್ಮಿಷನ್ ಕೇಳಕ್ಕೆ ಹೋದಾಗ ಮೆರವಣಿಗೆಗೆ DJ ಬಳಸುವಂತಿಲ್ಲ ಅಂತ ಹೇಳ್ತಿದ್ದಾರೆ. ಪೊಲೀಸು ಸ್ಟೇಷನ್ಗಳಲ್ಲಿ ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು. ಇದರಿಂದ ನಮಗೆ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಸೌಂಡ್ ಸಿಸ್ಟಮ್ ಅವರು ಪ್ರತಿಯೊಂದು ಅಂಗಡೀಲಿ ಒಂದು ಕಮ್ಮಿ ಅಂದರೆ 10 ಜನ ಕೆಲಸದ ಹುಡುಗರು ಇರ್ತಾರೆ, ಕಾರ್ಮಿಕರು ಇರ್ತಾರೆ. ಅವ್ರನ್ನ ಹಿಡ್ಕೊಂಡಿದ್ದು ನಾವು ವ್ಯಾಪಾರಕ್ಕೆ ಇಷ್ಟು ಬಂಡವಾಳ ಹಾಕಿ ನಮ್ಗೆ ಸಿಕ್ಕದೇ ಗಣೇಶ ಹಬ್ಬ ಒಂದು. ಈ ಟೈಮಲ್ಲಿ ನೀವು DJ ಮಾಡಬೇಡಿ, ಅದು ಮಾಡಬೇಡಿ ಅಂದರೆ ನಾವು ಇದು ನಂಬ್ಕೊಂಡಿರೋರು ಏನು ಮಾಡೋಣ? ನಾವೆಲ್ಲ ಬೀದಿಗೆ ಬಂದುಬಿಡ್ತೀವಿ. ಇದನ್ನು ನಂಬ್ಕೊಂಡು 4,000 ಸೌಂಡ್ ಸಿಸ್ಟಮ್ ಬೆಂಗಳೂರು ರೂರಲಲ್ಲಿದೆ. ಇವಾಗ ಕೆಲವು ಜಿಲ್ಲೆಗಳಲ್ಲಿ ಕೊಟ್ಟಿದ್ದಾರೆ, ಧಾರವಾಡಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಜೋರಾಗಿ ಗಟ್ಟಿಯಾಗಿ ಮಾತಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಕೆಲವು ಜಿಲ್ಲೆಗಳು ಕೊಟ್ಟಿಲ್ಲ. ನಾವೇನು ತಪ್ಪು ಮಾಡಿದ್ದೀವಿ? ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಸಾಕಷ್ಟು ತೆರಿಗೆ ಕಟ್ಟಿ GST ಕಟ್ಟಿ ಪ್ರತಿಯೊಂದು ಸರ್ಕಾರ ಏನು ಆದೇಶ ಕೊಡುತ್ತೋ ಅದನ್ನೆಲ್ಲ ನಾವು ತೆರಿಗೆ ರೂಪದಲ್ಲಿ ಕಟ್ಟಿ ಐಟಮ್ಗಳು ತಂದಿದ್ದೀವಿ. ಸೌಂಡ್ ಸ್ಪೀಕರ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಿರೋಂಥದ್ದು. ನಾವು ಅದನ್ನೆಲ್ಲ ಇವತ್ತು ಹಿಡ್ಕೊಂಡು ಏನು ಮಾಡೋಣ? ಇವತ್ತು ಇವರು ಪರ್ಮಿಷನ್ ಕೊಡಲಿಲ್ಲ ಅಂದರೆ ಯಾರು ಬುಕ್ ಮಾಡ್ತಿಲ್ಲ. ಇವಾಗೆಲ್ಲ ಬುಕ್ ಮಾಡಿರೋರೆಲ್ಲ ಅಡ್ವಾನ್ಸ್ ವಾಪಸ್ ಕೇಳ್ತಿದ್ದಾರೆ. ಆಷಾಢ 2 ತಿಂಗಳಿಂದ ಕಾರ್ಯಕ್ರಮ ಇಲ್ಲ. ಅದರಲ್ಲಿ ನಾವು ನಂಬೋದೇ ಗಣೇಶ ಹಬ್ಬ ಒಂದನ್ನು ಇಡೀ ವರ್ಷದಲ್ಲಿ. ಅದೇ ನಮ್ಗೆ ಇಲ್ಲ ಅಂದಾಗ ನಾವೇನು ಮಾಡಬೇಕು? ಇವತ್ತು ನಮ್ಗೆ ಯಾರಾದರೂ ಸೌಂಡ್ ಸಿಸ್ಟಮ್ ಮಾಲೀಕರು ಅಥವಾ ಅಲ್ಲಿ ಉದ್ಯೋಗ ಮಾಡ್ತಿರೋಂಥವ್ರು ಸತ್ತರೆ ಈ ಆದೇಶದಿಂದನೇ ಸಾಯೋದು ಸರ್. ಆ ಪರಿಸ್ಥಿತಿಗೆ ಬಂದಿದ್ದೀವಿ. ಸೌಂಡ್ ಸಿಸ್ಟಮ್ ಅವ್ರಿಗೆ ಬ್ಯಾಂಕ್ಗಳಲ್ಲಿ ಸಾಲ ಕೊಡೋಲ್ಲ. ನಾವು ಮಾಡಿದ್ರೆ ಬಡ್ಡಿ ತರಬೇಕು. 5% 10% ಬಡ್ಡಿಗೆ ತಂದ ಐಟಮ್ ತಂದಿರ್ತೀವಿ. ನಾವು ಅದಕ್ಕೆಲ್ಲ ಎಲ್ಗೋಣ ಸರ್. ಅಟ್ಲೀಸ್ಟ್ ಇದೊಂದು ವರ್ಷ ಕೊಟ್ಬಿಡ್ಲಿ. ಬೇಕಾದ್ರೆ ಈ ವರ್ಷ ಪ್ರೋಗ್ರಾಮ್ ಮುಗಿಸ್ಕೊಂಡು ಎಲ್ಲ ಐಟಮ್ಗಳನ್ನ ಮಾರ್ಬಿಟ್ಟು ನಾವು ಈ ಫೀಲ್ಡ್ಗಳೇ ಬಿಟ್ಬಿಡ್ತೀವಿ. ಅಂದರೆ ಈಗ DJ ಬಳಸೋದ್ರಿಂದ ಹೈ ಡೆಸಿಬಲ್ ಆಡಿಯೋ ಬರುತ್ತೆ, ಅದರಿಂದ ಜನರಿಗೆ ತೊಂದರೆ ಆಗುತ್ತೆ, ಶಬ್ದ ಮಾಲಿನ್ಯ ಆಗುತ್ತೆ ಅನ್ನೋ ಒಂದು ರೀಸನ್ ಕೊಟ್ಟು ಈಗ ಇದು ಮಾಡ್ತಾರೆ. ಅಂದರೆ ಆ ರೀತಿಯಾದ ಕಿರಿಕಿರಿ ಆದಾಗ ಸಾರ್ವಜನಿಕರು ಸಹಜವಾಗಿ ಸುತ್ತಮುತ್ತ ಇರೋರಂಥ ಕಂಪ್ಲೇಂಟ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ಬಳಸೋದು ಬೇಡ ಅಂತೇಳಿ ಈಗ ಒಂದು ಸೂಚನೆ ಕೊಡ್ತಾ ಇರೋವಂಥದ್ದು. ಇದನ್ನು ಯಾವ ರೀತಿ ನೀವು ತಗೊಳ್ತೀರ ಸರ್? ಇವಾಗ ಡಿಸಿಬಲ್ ನೀವೊಂದು ಆದೇಶ ಕೊಡಿ, ಒಂದು 4 ಬಾಕ್ಸ್ ಹಿಡ್ಕೊಳ್ಳಿ, 5 ಬಾಕ್ಸ್ ಹಿಡ್ಕೊಳ್ಳಿ. ನೀವು ಹೇಳಿ ಸರ್, ಎಲ್ಲದಕ್ಕೂ ಒಂದು ಇದಿರುತ್ತಲ್ವಾ? ಈ ರೀತಿ ಹಿಡ್ಕೊಂಡು ನೀವು ಸೌಂಡ್ ಮಾಡಿ ಅಂತ ಹೇಳಿ. ನಮಗೇನು ದೊಡ್ಡ ಸಿಸ್ಟಮ್ಗಳು ಕೊಡಬೇಡಿ. ಅಟ್ಲೀಸ್ಟು ಸಣ್ಣ ಪುಟ್ಟನೂ ಮಾಡೋಕ್ಕಾಗದೇ ಇದ್ರೆ ಏನು ಮಾಡೋಣ? ಇವಾಗ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇದೆ. ಇಡೀ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ಗಿಂತ ದೊಡ್ಡದು ಯಾವ್ದಾದ್ರು ಇದೆಯಾ ಸರ್ ಆದೇಶ? ಸುಪ್ರೀಂ ಕೋರ್ಟ್ ಆದೇಶ ಇದೆ, DJ ಸೌಂಡಿಗೆ ಅನುಮತಿ ಇದೆ ಅಂತ. ಬೇಕಾದ್ರೆ ಇಲ್ಲಿ ನೋಡಿ, ಡಾಕ್ಯುಮೆಂಟ್ಸ್ ಇದೆ. ಆ ಥರ ಇದ್ರೂ ಸುಪ್ರೀಂ ಕೋರ್ಟ್ ಆದೇಶ ಮುರಿದಂಗಲ್ವಾ ಸರ್ ಇವತ್ತು ಕಾನೂನು? ಈ ಫಂಡಮೆಂಟಲ್ ರೈಟ್ಸ್ನ ಕಿತ್ಕೊಂತಿರೋದಲ್ವಾ ಸರ್ ಇದು? ನಮಗಿದು ಬಿಟ್ಟು ಬೇರೆ ಏನಿದೆ? ಇವಾಗ ನಾವು ಈ ಸೌಂಡ್ ಸಿಸ್ಟಮ್ ವ್ಯಾಪಾರ ಮಾಡೋರು ಇದು ಬಿಟ್ಟು ಬೇರೆ ಏನು ವ್ಯಾಪಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ನಾವು ಅವತ್ತಿಂದ ಇದು ಮಾಡ್ಕೊಂಬಂದಿದ್ದು ನಮ್ಗೆ ಬೇರೆ ಗೊತ್ತೂ ಇಲ್ಲ. ನಮ್ಮ ಫಂಡಮೆಂಟಲ್ ರೈಟ್ಸ್ನ ಕಿತ್ಕೊಂತಿರೋದಲ್ವ ಸರ್ ಇದು? ಸುಪ್ರೀಂ ಕೋರ್ಟ್ ಆರ್ಡರ್ಸ್ನ ರಿಜೆಕ್ಟ್ ಮಾಡ್ತಿರೋದಲ್ವ ಸರ್? ಸರ್, ಈಗ ಬೆಂಗಳೂರಲ್ಲಿ ಎಷ್ಟು ಜನ ಆಪರೇಟರ್ಸ್ ಇದ್ದೀರಾ ನೀವು? ಅಂದರೆ ಯಾವ ರೀತಿಯಾಗಿ ಸಮಸ್ಯೆಗಳು ನಿಮ್ಗೆ ಆಗ್ತಿದೆ? ಸರ್, ಬೆಂಗಳೂರಲ್ಲಿ 4,000 ರಿಂದ 5,000 ಜನ ಆಪರೇಟರ್ ವಿತ್ ಸೌಂಡ್ ಮಾಲೀಕರಿದ್ದೀವಿ. ನಮಗೆ ಇದು ಆಕ್ಚುಲಿ DJ ಅಂತ ಹೇಳಕ್ ಬರಲ್ಲ. ಇದನ್ನ ಏನು ಗೊತ್ತಾ, ಮೊಬೈಲ್ ಸೌಂಡ್ ಅಂತ ಹೇಳ್ತೀವಿ. ಯಾಕಂದರೆ ಮುಂಚೆಲ್ಲ ಮೊಬೈಲ್ ಆರ್ಕೆಸ್ಟ್ರಾ ಅಂತ ಮಾಡೋರು, ಈಗ ಮೊಬೈಲ್ ಸೌಂಡ್ ಅಂತ ಹೇಳ್ತೀವಿ. DJ ಅಂದರೆ DJ ಜಾಕಿ ಬೇಕು. ನಮ್ಮಲ್ಲಿ DJ ಜಾಕಿ ಇರಲ್ಲ. ನಾವು ಮೊಬೈಲಲ್ಲಿ ಲ್ಯಾಪ್ಟಾಪಲ್ಲಿ ಪ್ಲೇ ಮಾಡ್ತಾ ಇರ್ತೀವಿ. ಇದನ್ನು DJ ಅಂತ ಒಂದು ಹೆಸರು ಕಟ್ಬಿಟ್ಟು ಇದನ್ನು ಪೂರ್ತಿಯಾಗಿ ಬ್ಯಾನ್ ಮಾಡಿದ್ರೆ ಈ 4,000 ಜನ ಏನು ಮಾಡಬೇಕು? ಹೊಟ್ಟೆಗೆ ಏನು ಸೌಂಡ್ ಸಿಸ್ಟಮ್ ಅವರು ಏನು ಹೊಟ್ಟೆಗೆ ಮಾಡ್ಬೋದು, ತಿನ್ಬೇಕೀಗ? ನಾವೆಲ್ಲ ಇದರಿಂದ ಯಾಕಂದರೆ ತುಂಬ ಕಡೆ ಕೊಡ್ತಾ ಇದ್ದಾರೆ. ವರ್ಷ ನಾವು ಇದೇ ಅನುಭವಿಸ್ತಾ ಇದ್ದೀವಿ. ನಾವು ಗಾಡಿ ತೊಗೊಂಡು ಹೋಗೋದು, ಮತ್ತು ಅಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕ್ಕೆ ಹೋಗೋದು,
ಗಾಡಿ ಸೀಸ್ ಮಾಡೋದು, ಸೀಸ್ ಮಾಡಿಕೊಂಡು ವರ್ಷಾನುಗಟ್ಟಲೆ ತಿಂಗಳಾನುಗಟ್ಟಲೆ ಬಿಡೋಲ್ಲ ಗಾಡಿಗಳನ್ನ. ನಾವು ಮತ್ತೆ ಫೈನ್ ಕಟ್ಟೋದು, ಕೋರ್ಟಿಗೆ ಹೋಗೋದು, ಅಳಿಯೋದು. ನಾವು ಇದಕ್ಕೆ ಮಾತ್ರ ಸೌಂಡ್ ಇಟ್ಕೊಂಡಿಲ್ಲಲ್ಲ, ಪ್ರತಿಯೊಂದಕ್ಕೆ ಹಾಕ್ತೀವಲ್ವಾ. ಒಂದು ಮೀಟಿಂಗಿಗೆ ಹಾಕ್ತೀವಿ, ಪ್ರತಿಯೊಂದು ರಾಜಕೀಯ ಮೀಟಿಂಗಿಗಾಗಲಿ, ದೇವಸ್ಥಾನದ ಫಂಕ್ಷನಿಗಾಗಲಿ ಎಲ್ಲದಕ್ಕೆ ಹಾಕ್ತೀವಲ್ಲ. ಅವಾಗ ಯೂಸ್ ಮಾಡಿಕೊಂಡು ಗಣಪತಿ ಹಬ್ಬ ಬಂದಾಗ ಮಾತ್ರ ನಮ್ಮನ್ನು ತುಚ್ಛವಾಗಿ ನೋಡೋದು, ಡಿಜೆನ ಬ್ಯಾನ್ ಮಾಡಿ ಅನ್ನೋದು, ಬೋಳಿ ಮಕ್ಕಳ ನಿಲ್ಲಿಸಿ ಅನ್ನೋದು, ಕೆಟ್ಟದಾಗ ಪದಗಳಿಂದ ಬೈಯೋದು. ನಮ್ಮ ಹತ್ರನೂ 10 ಜನ ಹುಡುಗರು ಕೆಲಸ ಮಾಡ್ತಾರಲ್ವ, ನಮಗೆ ಬರೆಯೋದಿರಲ್ಲ. ನಾವು ಅದಕ್ಕೆ ಕೇಳ್ತಾ ಇದ್ದೀವಿ, ಇಲ್ಲ ನೀವು ಒಂದು ಇದು ಮಾಡಿ, ಎಷ್ಟು ಹಾಕ್ಬೇಕು ಸೌಂಡು, ಎಷ್ಟು ಲೈಟಿಂಗ್ಸ್ ಹಾಕಬೇಕು, ಬೇರೆಯವ್ರಿಗೆ ತೊಂದರೆ ಆಗದಂಗೆ ನಾವು ಮಾಡ್ತಾ ಇದ್ದೀವಿ. ಈಗ ನಾವು ಡೊಳ್ಳು ಕುಣಿತ ಬೇಡ ಅಂತ ಇಲ್ಲ, ವೀರಗಾಸೆ ಬೇಡ ಅಂತ ಇಲ್ಲ. ಯಾಕಂದರೆ ಡೊಳ್ಳು ಕುಣಿತದಲ್ಲಿ ಅವ್ರು ಕುಣಿತಾರೆ, ವೀರಗಾಸದಲ್ಲಿ ಅವ್ರು ಕುಣಿತಾರೆ. DJ ಹಾಕಿದ್ರೆ ಹುಡುಗರಿಂದ ಹಿಡಿದು ಮುದುಕರವರೆಗೂ ವಯಸ್ಸಾದವ್ರವರೆಗೂ ಕುಣಿತಾರೆ. ಪ್ರತಿಯೊಬ್ಬರು ಎಂಜಾಯ್ ಮಾಡೋ ಅಂಥ ಒಂದು ಫಂಕ್ಷನ್ನ ಯಾಕೆ ಬೇಡ ಅಂತ ಇದ್ದೀರಾ? ನಾವೇನು ಎಲ್ಲ ಕಡೆ ಗಲಾಟೆ ಮಾಡೋಕ್ಕೆ ಹೋಗ್ತೀವ, ಗಲಾಟೆ ತರ್ಸೋಕ್ಕೆ ಹೋಗ್ತೀವ? ನಮ್ಮಿಂದ ಎಲ್ಲೂ ಗಲಾಟೆ ಆಗಿಲ್ಲ, ಎಲ್ಲೂ ಗಲಾಟೆ ನಾವು ತರ್ಸೋಕ್ಕೂ ಹೋಗಲ್ಲ. ಯಾಕಂದರೆ ನಾವು ಕಾನೂನಿಗೂ ಮತ್ತು ಕಾಕಿಗೂ ತುಂಬ ಬೆಲೆ ಕೊಡ್ತೀವಿ. ನಾವು ಹೋದಾಗಿಂದ ಅವ್ರು ನಮ್ಮ ಜೊತೆ ಇರ್ತಾರೆ, ನಾವು ಬರೋವರೆಗೂ ನಮ್ಮ ಜೊತೆ ಇರ್ತಾರೆ ಅಂತ ಅವ್ರಿಗೆ ತುಂಬ ಬೆಲೆ ಕೊಡೋ ನಮ್ಮನ್ನು ಯಾಕೆ ಇಷ್ಟು ತುಚ್ಛವಾಗಿ ಮಾತಾಡ್ತಾ ಇದ್ದೀರಾ? ನೀವು ನೋಡ್ತಾ ಇದ್ದೀರಲ್ಲ ಯಾಕೆ ಅಂತ ಹೇಳಿ. ನಾವು ಸರ್ ಈಗ ಪರ್ಮಿಷನ್ ತಗೊಳ್ಳೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿದಾಗ ಏನು ಹೇಳ್ತಿದ್ದಾರೆ ಪೊಲೀಸರು? ಸರ್, ನಾವು ದೊಡ್ಡಬಳ್ಳಾಪುರ ಗ್ರಾಮಾಂತರದಿಂದ ಬಂದಿದ್ದೀರಿ. ದೊಡ್ಡಬಳ್ಳಾಪುರ ಗ್ರಾಮಾಂತರದಲ್ಲಿ ಎಲ್ಲ ಸುಮಾರು ಒಂದು 270 ಅಂಗಡಿ ಇದ್ದಾವೆ ಸರ್. 270 ಅಂಗಡಿಯಲ್ಲಿ ಇವತ್ತು ಧ್ವನಿವರ್ಧಕ ಬಳಸೋದಕ್ಕೆ ನೀವು ಅವಕಾಶ ಕೊಡಲ್ಲ ಅಂದರೆ, ನೀವು ಕೊರೋನಾ ಬಂದ ಟೈಮಲ್ಲಿ ನಮ್ಮನ್ನು ಏನಂತ ಕಾಪಾಡಿದ್ದೀರಾ ಸರ್? ಯಾವತ್ತನ ನಮ್ಮನ್ನು ಗುರುತಿಸಿದ್ದೀರಾ? ಕೊರೋನಾ ಟೈಮಲ್ಲಿ ಇಷ್ಟು ಮಾಲೀಕರಾಗಲಿ, ಇಷ್ಟು ಜನ ಆಗಲಿ ನಿಮ್ಮನ್ನು ನಾವು ಬಾಯ್ಬಿಟ್ಟು ಕೇಳಿದ್ದೀರಿ ನಮಗೆ ಸಹಾಯ ಮಾಡಿ ಅಂತ. ಯಾವತ್ತಿಂದ ಯಾವತ್ತೂ ಸಹಾಯ ಮಾಡಿಲ್ಲ. ನಿಮ್ಮ ಎಲೆಕ್ಷನ್ಗಳಲ್ಲಿ, ನಿಮ್ಮ ಕಾರ್ಯಕ್ರಮದಲ್ಲಿ ನಾವು DJ ಬಳಸಿಲ್ವಾ? ನೀವು ಹೇಳಿ, ಯಾವ ಎಲೆಕ್ಷನಲ್ಲಿ ಅಥವಾ ಯಾವ ಪ್ರೊಸೆಷನಲ್ಲಿ ನಾವು DJ ಬಳಸಿಲ್ಲ ಅಂತ ನೀವು ಒಂದು ಹೇಳಿ ಸರ್. ಇವತ್ತು ಒಂದು ಹಬ್ಬ ಬಂದಾಗ ಸಾವಿರಾರು ಜನ ಊಟ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಇಟ್ಕೊಂಡು ಬಂದಿದ್ದಾಗ ಇವತ್ತು DJ ಬೇಡ ಅಂತ ಇದ್ದೀರಾ. ನಿಮ್ಮ ರಾಜಕೀಯ ಬಳಕೆಗೋಸ್ಕರ DJ ಬಳಸ್ತೀರ ಹೊರತು ನಮ್ಮ ಒಂದು ಎಲ್ಲ ಮಾಲೀಕರು ಇವತ್ತು ಊಟ ಮಾಡಬೇಕು ಅಂತ ಹಬ್ಬ, ಗಣೇಶನ ಹಬ್ಬ ಅಂತ ನಾವು ಕಾಯ್ಕೊಂಡಿದ್ದೀರಿ ಸರ್. ಇಡೀ ವರ್ಷದಲ್ಲಿ ನಮಗೆ ಸಿಗೋದು ಗಣೇಶನ ಹಬ್ಬ ಒಂದೇ. ಎಲ್ಲ ಮಾಲೀಕರು ಊಟ ಮಾಡೋಕ್ಕೆ ದಾರಿ ಸಿಗೋದು ಈ ಒಂದೇ. ಈ ಹಬ್ಬ ಬಿಟ್ಟರೆ ಬೇರೆ ಯಾವ ಹಬ್ಬಕ್ಕೆ ನಮಗೆ ಯಾವ ಮಾಲೀಕರಿಗೂ ಸಿಗಲ್ಲ. ಬೇರೆ ಕಾರ್ಯಕ್ರಮ ಬಂದಾಗ ಒಬ್ಬೊಬ್ಬರಿಗೆ ಫಂಕ್ಷನ್ ಕೊಡ್ತೀರಾ, ಅವ್ರವ್ರು ಮಾಡ್ಕೊತಾರೆ. ಇವತ್ತು ಎಲ್ಲರೂ ದುಡಿಯೋಕೆ ಅಂತ ನಿಂತಿದ್ದೀರಿ ಸರ್. ಈ ಟೈಮಲ್ಲಿ ನಮ್ಗೆ ಅವಕಾಶ ಕೊಡಿ. ನಮ್ಮಿಂದ ನಿಮ್ಗೆ ಏನು ತೊಂದರೆ ಆಗಿದೆ ದಯವಿಟ್ಟು ಹೇಳಿ. ನಾವು ಇವಾಗ ನಿಮ್ಗೆ ಏನು DJ ಅಂತ ಹೇಳ್ತಾ ಇದ್ದೀರಿ, ನಿಮ್ಮ ಎಲೆಕ್ಷನ್ ಟೈಮಲ್ಲಿ ಏನು ಸೌಂಡ್ ಸಿಸ್ಟಮ್ ಬಳಸಿರೋ ಅದನ್ನೇ ಬಳಸ್ತಾ ಇದ್ದೀರಿ. ಅದಕ್ಕಿಂತ ಹೆಚ್ಚು ಬಳಕೆ ಇರೋರನ್ನ ಬೇಕಾದ್ರೆ ಸೀಸ್ ಮಾಡಿ, ನಾವೇ ಹೇಳ್ತೀರಿ. ಜನಕ್ಕೆ ತೊಂದರೆ ಆಗೋ ಥರ ನಾವು ಯಾವುದೂ ಮಾಡಲ್ಲ, ಜನಕ್ಕೆ ಇಷ್ಟ ಆಗೋ ಥರನೇ ಮಾಡ್ಕೊಡ್ತೀರಿ. ದಯಮಾಡಿ ಅವಕಾಶ ಮಾಡಿಕೊಡಿ ಸರ್. ಸಾವಿರಾರು ಜನ ಇದ್ದೀರಿ. ಬೆಂಗಳೂರು ಸಿಟಿ ಪೊಲೀಸ್ ಇದು ಅಂತ ಹೇಳಿದ್ರೆ ವಾದ್ಯಗೋಷ್ಠಿ ಕಲಾವಿದರ ಒಂದು ಒತ್ತಾಯ, ಒಂದು ಬೇಡಿಕೆ ಅಂತ ಹೇಳಿದ್ರೆ ಒಂದು ರೂಲ್ಸ್ ಹಾಕೊಡಿ, ಒಂದು ನಿಯಮ ಹಾಕೊಡಿ, ಅದರ ಅಡಿಯಲ್ಲೇ ನಾವು ಅಳವಡಿಕೆ ಮಾಡಿ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಸಂಪೂರ್ಣವಾಗಿ ನಮಗೆ ಅನುಮತಿನೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆಗಳಾಗ್ತಿದೆ ಅಂತೇಳಿ ಆಗ್ರಹವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.